ನಮಸ್ಕಾರ ಸ್ನೇಹಿತರೆ, ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ದಿನ ನೆಕ್ಸ್ಟ್ ತರಳಬಾಳು ಹುಣ್ಣಿಮೆ ನಡೆಯೋದು ಈ ಪ್ಲೇಸಲ್ಲೇ, ದಟ್ ಮೀನ್ಸ್ ಸೊಲ್ಲಾಪುರದಲ್ಲಿ. ಸೊ ಇವತ್ತಿನ ದೇವಸ್ಥಾನ ತುಂಬ ಕಾರಣಿಕವಾದ ಸ್ಥಳ. ಶರಣಾರ್ಥಿ ಅಂದರೆ ನಮ್ಮ ಲಿಂಗಾಯತ ಜನಾಂಗಕ್ಕೆ ಇದು 12ನೇ ಶತಮಾನದ ಶಿವಭಕ್ತ ಸೊಲ್ಲಾಪುರ ಗ್ರಾಮ ದೇವತೆ ಎಂದು ಪರಿಗಣಿಸಲ್ಪಟ್ಟಿದೆ. ಸಿದ್ದೇಶ್ವರ ಅವರು ಸ್ಥಾಪಿಸಿರುವ ದೇವಸ್ಥಾನ. ನಾನು ಲೀಸ್ಟನ್ನು ತೋರಿಸ್ತಾ ಇದ್ದೀನಿ. 1167ರಲ್ಲಿ ಸಮಾಧಿಯನ್ನು ತಲುಪಿದರು ಸಿದ್ದೇಶ್ವರರು. ಈ ದೇವಸ್ಥಾನ ಇವಾಗ ನೋಡ್ತಾ ಇದ್ದೀರಲ್ಲ, ಸುತ್ತಲೂ ನೀರು ಇದೆ, ಆಯಿತಾ. ಸೊ ತುಂಬ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೀವು ಸೊಲ್ಲಾಪುರದಲ್ಲಿ ಕನ್ನಡ ಕೇಳಬೇಕು ಅಂದರೆ ಈ ಪ್ಲೇಸಿಗೆ ಹೋಗಬೇಕು. ಕನ್ನಡ ಭಾಷೆ ನಮಗೆ ಇಲ್ಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಮಹಾರಾಷ್ಟ್ರ ಆಗಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಮುಂದ್ಗಡೆ ಕಾಣಿಸ್ತಿದೆಯಲ್ಲ, ಅದು ಯಾತ್ರಿ ನಿವಾಸ ಮುಂದ್ಗಡೆ ಕಾಣಿಸ್ತಾ ಇರೋದು. ಈಗ ಮಕ್ಕಳ ಆಟಿಕೆ ಸಾಮಾನುಗಳೆಲ್ಲ ನಿಮಗೆ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಇದು ಯಾತ್ರಿ ನಿವಾಸ ಮುಂದ್ಗಡೆ ಇರೋದು. ಬುಕ್ಕಿಂಗ್ ಮಾಡ್ಕೊಳ್ಬೇಕು, ಆನ್ಲೈನ್ ಬುಕ್ಕಿಂಗೂ ಇದೆ, ಆಯಿತಾ. ಈಗ ಸಿದ್ದೇಶ್ವರ ಸ್ವಾಮಿಗಳ ಪ್ರತಿಮೆಯನ್ನು ಬೆಳ್ಳಿ ಲೇಪಿತ ಆಕೃತಿಯಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಹೋಗಬೇಕು, ಆಯಿತಾ. ಇದು ಪಂಡ್ರಾಪುರದಿಂದ ನಿಮಗೆ ಹೋಗ್ತಾ ಸಿಗತ್ತೆ. ಪಂಡ್ರಾಪುರದಿಂದ ಒಂದು 60ರಿಂದ 70 ಕಿಲೋಮೀಟ್ರ್ ದೂರದಲ್ಲಿದೆ. ಬಹಳ ಪ್ರಸಿದ್ಧವಾದ ಸ್ಥಳ ಅಂತ ಹೇಳ್ಬೋದು. ಸಿದ್ದೇಶ್ವರ ಸ್ವಾಮಿಗಳು ಕನ್ನಡ ಕವಿ ಲಿಪಿಕಾರರು. 68,000 ಕನ್ನಡ ಕವಿತೆಯನ್ನು ಬರೆದಿದ್ದಾರೆ ಸ್ನೇಹಿತರೆ. ಹಾಗೆಯೇ ನಿಮಗೆ ಇಲ್ಲಿ ಏನೇನು ಅಂತ ಹೇಳಿದರೆ, ಈಗ ಕಾಣಿಸ್ತಾ ಇದೆಯಲ್ಲ, ಇದೇ ಯಾತ್ರಿ ನಿವಾಸ. ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗು ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆನ್ಲೈನ್ ಬುಕ್ಕಿಂಗ್ ಇದೆ. ಈಗ ನಾವು ಒಳಗಡೆ ಬಂದಿದ್ದೀವಿ, ಗೇಟಿನ ಒಳಗಡೆ ಬಂದಿದ್ದೀವಿ. ಎಷ್ಟು ಚೆಂದ ಇದೆ ಅಂತ ಹೇಳಿದರೆ 2 ಕಣ್ಣು ಸಾಲದು. ಫಾರಿನ್ ಕಂಟ್ರೀಸಿಗೆ ಹೋದಾಗ ನಾವು ನೋಡ್ತೀವಲ್ಲ, ಅದೇ ಥರನಾಗಿ ಇಲ್ಲಿದೆ, ಆಯಿತಾ. ನೋಡಿ, ಸುತ್ತ ನದಿ ಇದೆ, ಆಯಿತಾ. ಇದನ್ನು ನೀವು ನೋಡಬೇಕು, ಹಾಗೆ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ಮಕರ ಸಂಕ್ರಾಂತಿಯ ದಿನ ಗಡ್ಡ ಯಾತ್ರೆ ಅಂತ ಹೇಳ್ತಾರೆ. ಆ ಗಡ್ಡ ಯಾತ್ರೆ ನಡಿಬೇಕಾದ್ರೆ ತುಂಬ ಜನ ಎಲ್ಲ ಕಡೆಯಿಂದನೂ ಬರ್ತಾರೆ. ಕರ್ನಾಟಕದಿಂದನೂ ಹೋಗ್ತಾರೆ, ಮಹಾರಾಷ್ಟ್ರದಿಂದನೂ ಹೋಗ್ತಾರೆ. ಇದು ಪುರಾಣ ಪ್ರಸಿದ್ಧ ದೇವಸ್ಥಾನ ಸ್ನೇಹಿತರೆ. ತುಂಬ ಹಳೆಯ ದೇವಸ್ಥಾನ. ನೀವು ನೋಡ್ತಾ ಇರೋವಂಥದ್ದು ಶಿವನ ಮೂರ್ತಿ ಇದೆ, ವಿಷ್ಣುವಿನ ಮೂರ್ತಿ ಇದೆ, ನಂದಿಯ ಮೂರ್ತಿ ಇದೆ, ರುಕ್ಮಿಣಿಯ ಮೂರ್ತಿ ಇದೆ, ಗಣಪತಿಯ ಮೂರ್ತಿ ನಿಮಗೆ ಸಿಗತ್ತೆ. ಲಿಂಗಾಯತ ಧರ್ಮ ಪ್ರತಿಪಾದಕರಾದ ಸೊಲ್ಲಾಪುರದಲ್ಲಿ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ಇದು. ನೀವು ನೋಡ್ತಾ ಇರೋಂಥದ್ದು ಸುತ್ತಲೂ ನದಿ ಇದೆ. ಬಹಳ ಚೆನ್ನಾಗಿದೆ ಸ್ನೇಹಿತರೆ. ಕಲ್ಲಿನಿಂದ ಕಟ್ಟಿದ್ದಾರೆ. ಇತಿಹಾಸ ಯಾರ್ಯಾರಿಗೆ ಇಷ್ಟ ಇದೆಯೋ ಅವರು ಇಲ್ಲಿಗೆ ಹೋದರೆ ಎಲ್ಲ ನಿಮಗೆ ಅಲ್ಲಿ ಗೊತ್ತಾಗತ್ತೆ ಸ್ನೇಹಿತರೆ. 12ನೇ ಶತಮಾನದ ಸಿದ್ದೇಶ್ವರ ಗುರುಗಳು ವೀರಶೈವ ಲಿಂಗಾಯತ ಧರ್ಮಕ್ಕೆ ಬಹಳ ಕೊಡುಗೆಯನ್ನು ನೀಡಿದ್ದಾರೆ. ಸಿದ್ದರಾಮೇಶ್ವರ ಅಥವಾ ಸಿದ್ದೇಶ್ವರ ಅಂತಲೂ ಹೇಳ್ತಾರೆ. ವೀರಶೈವ ಲಿಂಗಾಯತ ಧರ್ಮಕ್ಕೆ ಸಿದ್ದೇಶ್ವರರು ಮಹಾನ್ ಕೊಡುಗೆಯನ್ನು ನೀಡಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣನವರ ವೀರಶೈವ ಲಿಂಗಾಯತ ಕ್ರಾಂತಿಯ ಭಾಗವಾಗಿದ್ದ ಒಬ್ಬ ಮಹಾನ್ ಅತೀಂದ್ರಿಯ ಕನ್ನಡದ ಕವಿ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರದಲ್ಲಿ ಕನ್ನಡದ ಕವಿ ಅಂತಲೇ ಹೇಳ್ಬೋದು. ಇವರು ಕರ್ತವ್ಯವೇ ದೇವರು ಅಂತ ಹೇಳಿ ನಂಬಿದ್ದವರು. ಕನ್ನಡದ ಕವಿ 68,000, ನಾನು ಹೇಳ್ತಿದ್ದೀನಲ್ಲ, 68,000 ಧರ್ಮೋಪದೇಶಗಳನ್ನು ಅಂದರೆ ವಚನಗಳನ್ನು ಬರೆದಿದ್ದಾರೆ ಸ್ನೇಹಿತರೆ. 68 ಲಿಂಗಗಳು ಮತ್ತು ಅಷ್ಟವಿನಾಯಕ ಸಹ ಪ್ರತಿಷ್ಠಾಪಿಸಿದ್ದಾರೆ. ಇಲ್ಲಿ ಭಕ್ತರಿಗೆ ಸಮಸ್ಯೆಗಳಿದ್ದರೆ ಅದು ಪರಿಹಾರ ಆಗತ್ತೆ. ಈ ಸ್ವಾಮಿಯ ದರ್ಶನವನ್ನು ಪಡೆದರೆ ನೋಡ್ತಾ ಇದ್ದೀರಾ, ಸಿದ್ದೇಶ್ವರ ಸ್ವಾಮಿ ದರ್ಶನವನ್ನು ಪಡೀತಾ ಇದ್ದೀರಾ ನೀವು. ಬಹಳ ಅದ್ಭುತವಾಗಿದೆ. ಸುತ್ತಲೂ ನಿಮಗೆ ಗ್ಲಾಸ್ ಟೈಪಲ್ಲಿ ಅಲ್ಲಿ ಜೋಡಣೆ ಮಾಡಿದ್ದಾರೆ ಸಿದ್ದೇಶ್ವರ ಸ್ವಾಮಿಗಳ ಸಮಾಧಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಬೆಳ್ಳಿ ಲೇಪಿತವಾಗಿದೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಲೈಟ್ಸ್ಗಳನ್ನು ನೋಡಬೇಕು. ಅಲ್ಲಿ ಮೇಲ್ಗಡೆ ಹಾಕಿರೋದನ್ನು ಜೂಮರ್ ಅಂತ ಹೇಳ್ತಾರಲ್ಲ,
ಎಲ್ಲ ಭಾಗದಿಂದನೂ ಇಲ್ಲಿ ಜನ ಬರ್ತಾರೆ ಸ್ನೇಹಿತರೆ. ತುಂಬ ಖುಷಿ ಅನಿಸುತ್ತೆ. ತುಂಬ ನಂಬಿಕೆ ಇಟ್ಕೊಂಡು ಇಲ್ಲಿ ಬಂದರೆ ಎಲ್ಲದೂ ನೆರವೇರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರತೀತಿ ಇದೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಬೆಳ್ಳಿ ಲೇಪಿತ ಹಾಗೆ ಗ್ಲಾಸ್ ಕಲರ್ ಗ್ಲಾಸನ್ನು ಅಲ್ಲಿ ಇದು ಮಾಡಿದ್ದಾರೆ. ಈಗ ನಾವು ಹೊರಗಡೆ ಬಂದಿದ್ದೀವಿ ನೋಡಿ. ಎಲ್ಲ ದೇವಸ್ಥಾನದ ಪರಾಂಗಣದಲ್ಲಿ ಎಷ್ಟು ವಿಶಾಲವಾಗಿದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕರ್ಮಯೋಗಿ ಅಪ್ಪ ಸಾಹೇಬ್ ಕಡಾಡಿ ಅವರು ಟ್ರಸ್ಟ್ ಅಧ್ಯಕ್ಷರಾಗಿದ್ದರು. ಅವರು ಮಹಾನ್ ಸ್ವತಂತ್ರ ಹೋರಾಟಗಾರರು, ಭಕ್ತರಾಗಿದ್ದರು ಈ ದೇವಸ್ಥಾನಕ್ಕೆ. ಹಾಗೆಯೇ ಸಿದ್ದೇಶ್ವರ ದೇವಸ್ಥಾನದ ಎಜುಕೇಷನಲ್ ಹಬ್ ಅಂತಲೂ ಇದೆ. ಸಿದ್ದೇಶ್ವರ ಬೋರ್ಡಿಂಗ್ ಮತ್ತು ಮಹಿಳಾ ಹಾಸ್ಟೆಲ್ ಅಂತಲೂ ಇದೆ. ಸಿದ್ದೇಶ್ವರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅಂತ ಇದೆ. ಸಿದ್ದೇಶ್ವರ ಯಾತ್ರಿ ನಿವಾಸ ದಾಸೋಹನೂ ಇದೆ. ಸಿದ್ದೇಶ್ವರ ಗಡ್ಡ ಯಾತ್ರೆ ಇಲ್ಲಿ ಬಹಳ ಪ್ರಸಿದ್ಧಿ. ಅದನ್ನು ನೀವುಗಳು ನೋಡಬೇಕು, ಹಾಗೆಯೇ ಅಲ್ಲಿ ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಬಹಳ 1 ತಿಂಗಳಾದ ನಂತರ ನಾನು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮತ್ತೆ ನಾನು ಕೇಳ್ಕೊಳ್ಳೋದೇನೆಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇಂತಹ ಹೊಸ ವಿಡಿಯೋಗಳನ್ನು ನಿಮಗೆ ತರ್ತಾ ಇರ್ತೀವಿ. ಕನ್ನಡದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಆದ ಕೌಟಿಲ್ಯ ಮೀಡಿಯಾ. ನೀವು ನೋಡಬೇಕು, ಎಲ್ಲರಿಗೂ ತೋರಿಸ್ಬೇಕು. ಇಂತಹ ಸ್ಥಳಗಳಿಗೆ ಭೇಟಿ ಕೊಡಬೇಕು. ನೆಮ್ಮದಿ ಸಿಗಬೇಕು ಅಂತ ಹೇಳಿದರೆ ಇಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟಾಗಲೇ ನಮಗೆ ನೆಮ್ಮದಿ, ಶಾಂತಿ, ಸುಖ ಸಿಗೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಫಾರಿನ್ ಕಂಟ್ರೀಸಿಗೆ ಹೋದಾಗ ಹೇಗೆ ನಮಗೆ ಇದನ್ನು ನಾನು ಹೇಳ್ತಾ ಇರೋದು, ದೇವಸ್ಥಾನ ಹಳೆಯದು, ಅದು ತುಂಬಾ ಧಾರ್ಮಿಕ ಸ್ಥಳ ಮತ್ತು ಭಕ್ತಿಯ ಕೇಂದ್ರ. ಈ ಪಾತ್ವೇ ಇದೆಯಲ್ಲ, ಇದನ್ನು ಹೇಳ್ತಾ ಇರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ನಾವು ಅಲ್ಲಿ ಹೋದಾಗಲೇ, ನೋಡಿದಾಗಲೇ, ಆಸ್ವಾದಿಸಿದಾಗಲೇ ಅದರದ್ದು ನಮಗೆ ಗೊತ್ತಾಗೋದು ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಏನಂತ ಹೇಳ್ತಿದ್ದೀನಿ ಅಂತ ಹೇಳಿದರೆ, ನಿಮಗೆ ಟೈಮ್ ಇದ್ದಾಗ ನೀವು ಈ ಥರ ಧರ್ಮಕ್ಷೇತ್ರಗಳಿಗೆ ಹೋಗಿ ಫ್ಯಾಮಿಲಿ ಜೊತೆ, ಹಾಗೆಯೇ ಅಲ್ಲಿರುವ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೊಳ್ಳಿ. ಆವಾಗ ನಿಮಗೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಹಾಗೂ ಸುಖ ಸಿಗತ್ತೆ. ಹಾಗೆ ಧರ್ಮ ಕ್ಷೇತ್ರಗಳಿಗೆ ಹೋದಾಗ ನಿಮಗೆ ಅಲ್ಲಿನ ಒಳ್ಳೆಯ ಅನುಭವ ಆಗತ್ತೆ. ಯಾವುದೇ ರೀತಿಯಾದ ಕೆಟ್ಟ ಭಾವನೆ ಬರದೆ ಒಳ್ಳೆಯ ಭಾವನೆ ಮೂಡುತ್ತೆ. ನೋಡಿ, ಅಲ್ಲಿ ಧ್ವಜಸ್ತಂಭದಲ್ಲಿ ಬಾವುಟ ಹೇಗೆ ಹಾರ್ತಾ ಇದೆ ಅಂತೇಳ್ಬಿಟ್ಟು, ನಮ್ಮ ಹಿಂದೂ ಸನಾತನ ಧರ್ಮದ ಬಾವುಟ ನೋಡಿ. ಇದು ನೈಟ್ ಹೊತ್ತಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ, ಇದು ಡ್ರೋನ್ ವ್ಯೂದಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಸೊಲ್ಲಾಪುರಕ್ಕೆ ಭೇಟಿ ನೀಡಿ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯಿರಿ ಅಂತೇಳಿ. ಎಲ್ಲರಿಗೂ ನನ್ನ ನಮಸ್ಕಾರ, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.